ಅಂತೂ ಅಷ್ಟು ಬಾಂಡೆ ದಬಾಕಿದೆ. ಅಕ್ಕ ಅವು ಹೆಂಗ್ ಗೊತ್ತನ, ಎಷ್ಟರ ಕೆಲಸ ಮಾಡಿ ನೀನು ಮತ್ತು ಮಾಡೇ ಇಲ್ಲ. ಏನ್ ಕೆಲಸ ಮಾಡ್ತಾಳಿಕಿ, ಏನ್ ಮಾಡಲಿಕ್ಕಿ ಅಂತಾಳ ಗೊತ್ತನ. ತಲಿ ಕೆಟ್ಟೋಗ್ಬಿಡ್ತದೆ ನನಗಂತೂ ಹೊತ್ತಾಗ. ಯವ್ವ ನಂದು ಎಕ್ಸಾಮ್ ಮುಗಿದು ಒಂಚೂರು ಮನ್ಯಾಗ ಅದೇನಿ ನನಗೆ ಹೇಳೋಷ್ಟು ಕೆಲಸ ನಿನಗೂ ಹೇಳಿಲ್ಲಕ್ಕೆ. ಯವ್ವ ಎಲ್ಲಿ ಹೋಗಿದ್ದಿ? ಇವ ಶುಕ್ರವಾರ ಅಲ್ವಾ, ಅದಕ್ಕೆ ದ್ಯಾಮವ್ವನ ಗುಡಿಗೆ ಹೋಗಿದ್ದೆ. ಸ್ವಲ್ಪ ಬೇಡ್ಕೊಂಡು ಬರೋಣ ಅಂತೇಳಿ. ಕಾಯಿ ಕಟ್ಟಿ ಬಂದನಿ, ಏನಾಗೋದಿಲ್ಲ, ಎಲ್ಲ ಆರಾಮಕತಿ, ಹುಷಾರಕತಿ, ಹೆದರ್ಕೋಬೇಡ. ಏನ ದೇವರದಾಳ, ದೇವಿ ನಮ್ಮ ಹಿಂದದಾಳ, ಏನಾಗೋದಿಲ್ಲ. ಹೇಳಿದ್ರೆ ನಾನು ಬರ್ತಿದ್ನೆ. ನೀ ಮಕ್ಕೊಂಡಿದ್ದೆಲ್ಲ, ಅದಕ್ಕೆ ನಾ ಜಾಟ ಮಾಡಿ ದೌಡ್ ಹೋಗಿ ಬಂದೆ. ಮತ್ತೆ ಹೋಲ್ಬಿಡ ನಿನ್ನೆ ನೆಪ್ಸೋದು ಅಂತೇಳಿ. ಇದಕ್ಕೆ ನಾ ಸಂಜೆ ಬಂದು ನೀನು ನಿಮ್ಮ ತಂಗಿ ಇಬ್ರು ಹೋಗಿ ಬರ್ರಿ. ಸರಿ ಆಯ್ತು, ಇಲ್ಲೇ ಅಲ್ಲ, ಹೋಗಿ ಬರ್ತೇನೆ ತಗೋ. ಬಾಂಡೆ ಅಷ್ಟು ತಿಕ್ಕಿದ ಬಾಕಿ ನೋಡ, ಮತ್ತೆ ಆಮೇಲೆ ಏನು ಮಾಡೇ ಇಲ್ಲ ಅನ್ಬೇಡ. ನಾನು ನೋಡತ್ಲೆ ನಿನ್ ಕೆಲಸ ಹೇಳಕತಿ. ಸೋಮ್ಯಾರಿ, ಕೆಲಸ ಹೇಳ್ದಾಗ ಮಾಡಿರೋದು ಗೊತ್ತಿಲ್ಲ. ಈಗ ನಾ ಹೇಳಿದ್ನೆ ನಿಂಗೆ ಬಾಂಡೆ ತಿಕ್ಕ ಅಂತೇಳಿ, ನೀನೇ ತಿಕ್ಕಿ ನನಗೆ ಹೇಳಿದ್ರೆ ಅಯ್ಯೋ ದೇವ್ರೆ, ಈಗ ಬಂದಾದ್ರೂ ಬೈತಿದ್ಯಾ? ನಾನೇ ಹೋಗ್ಲಿ ಅಂತೇಳಿ ನೆನಪು ಮಾಡಿ ತಿಕ್ಕಿದ್ರೆ ಹಿಂಗಂತಿ. ಆಯ್ತು, ಇನ್ನೇನು ತಿಕ್ಕಿದ್ರೆ ಕೇಳ. ನಾ ಹೇಳಕ್ಕಿಂತ ಮುಂಚೆ ತಿಕ್ಕಿದಿ, ಚಲೋ ಆತ. ಇವತ್ತು ತಿಕ್ಕಿದಂಗೆ ಇನ್ಮೇಲೆ ಏನಾದ್ರು ನಾ ಹೇಳಮಟ ಕಾದಿ ಹೊಟ್ಟಿಗೆ ತಣ್ಣೀರು ಬಟ್ಟಿನ ಅಡಿಗೆ ಮಾಡಕ್ ಬಾಂಡೆ ಇಲ್ಲ ಅಂದ್ರೆ ನಾ ಏನಾದ್ರ ಮಾಡಿ ಅಡಿಗೆ ಮಾಡಕ್ ಹೋಗ್ಲಿ, ಮಾಡಂಗೇ ಇಲ್ಲ ನಾನು. ಹಂಗನ್ನೋದು ನೀನ, ಹಿಂಗನ್ನೋದು ನೀನ. ನಾನು ಓದ್ಕೊಳ್ಳೋದೈತೆ, ಹೋಗ್ಬೇಕೇನೆ. ಯಾವ ಪಾಪಕ್ಕೆ ಯಾಕೆ ಹಂಗೆ ಕಾಡ್ತೀವ? ಆಕೆ ತುಸ ಕಾಡ್ತಾಳ, ಆಕೆ ಒಬ್ಬಕ್ಕೆ ಅಲ್ಲ. ಅವ್ರಮ್ಮ ಅಂತ ನನ್ನ ತಲೆ ಹಿಡಿಸಿ ಕೈ ಬಿಡ್ತಾರೆ. ಸುಮ್ಮನೆ ಏನಾಗಲ್ಲ ಅಂದಂಗ. ಕುಬ್ಸದ್ದು ಒಂದು 6ರಾಗ ಇಟ್ಕೊಳ್ಳೋದ 8ರಾಗ ಇಟ್ಕೊಳ್ಳೋದ ಒಂಚೂರು ಕೇಳಬೇಕಿತ್ತವ. ನಿನ್ನ ಗಂಡಗೊಂದು ಉಂಗ್ರ ತಂದಿಟ್ಕೊಂಡೇನಿ. ನನಗೆ ಚೈನಾ ಪೈನ ಕೊಡೋ ಶಕ್ತಿ ಇಲ್ಲವ. ಒಂದು ಉಂಗ್ರ ಅಷ್ಟೇ ತಂದಿಟ್ಕೊಂಡೇನಿ, ಬೇರೆ ಏನಿಲ್ಲ. ಒಂದು ಜೋಡಿ ಅರಿವಿ, ನಿಂಗೆ ಒಂದು ಜೋಡಿ ಚಲೋ ಸೀರೆ ಒಂದು ಚಲೋದೆ ಅಷ್ಟೇ. ಎಲ್ಲ ತಯಾರು ಮಾಡಿ ಇಟ್ಕೊಂಡೇನಿ ಅಡುಗೆಗೆ. ಮತ್ತು ನಿಮ್ಮ ಮಾವಾರಿಂದ ನಮ್ಮ ಕಡೆ ರೊಕ್ಕ ಕೇಳಲ್ಲ ಪಾಪ. ಆದರೂ ಕೊಡೋ ಪದ್ಧತಿ ಒಂದು 20-25 ಸಾವಿರ ರೂಪಾಯಿ ಕೊಡೋಣ ಅಂತ ಮಾಡೇವಿ. ನೋಡೋಣ ಅವ್ರು ಎಷ್ಟು ಹೇಳ್ತಾರ ಅಂತ. ಅವ್ರು ಇದು ಯಾವುದು ಕೇಳಲ್ಲ, ನೀ ಸುಮ್ಮನೆ ರಾವಾಗಕತ್ತಿ. ಆದರೂ ಕೊಡ್ಬೋದು, ಏನೇ ಪದ್ಧತಿ ಐತಿ ಕೊಡ್ಬೇಕವ, ಅದಕ್ಕಂದೆ. ಅವ್ರು ಕೇಳಲ್ಲ ಅಂತೇಳಿ ನಾವು ನಮ್ಮ ಮರ್ಯಾದೆ ಮಾಡೋದು ಬಿಡಾಕತ್ತೇನೆ. ಹೇಳಿ ನೀನೇ ನೋಡೋಣ, ಅದಕ್ಕೆ ಕೊಡೋಣ ಅಂತ ಈ ಸಲ. ಆಯ್ತವ, ಅದು ಏನೋ ಒಂದು ನೋಡೋಣ ಅಂತ ತಗೋ. ಅಷ್ಟಕ್ಕೂ ಅವ ನನಗೆ ಹೊಟ್ಟೆ ಸತಿ ಏನು ಮಾಡತ್ತಿ ಅಡುಗೆ ಹೇಳಿ, ಏನು ಬೇಕು ಅದನ್ನ ಮಾಡಿಕೊಡ್ತೇನೆ. ಅವ ನಂಗೆ ಸಜ್ಜಕದ ಹೋಳಿಗೆ ತಿನ್ಬೇಕನ್ಸಾಕತ್ತೈತಿ, ಮಾಡ್ತೀಯಾ? ಮಾಡ್ತಂತ. ಎಷ್ಟು ಚಂದ ಐತಿ ಸೀರೆ, ಮಸ್ತ್ ಐತಲ್ಲ. ಆದರೂ ಇವ್ರಿಗೆ ಇಷ್ಟು ಚಲೋ ಸೀರೆ ಆರ್ಸಕ್ಕೆ ಬರ್ತೈತಲ್ಲ. ಅಡ್ಡಿ ಇಲ್ಲ. ನಮ್ಮವ್ವ ಅಂದಂಗೆ ಏನಿಲ್ಲ, ನನ್ನ ಗಂಡ ಶಾಣೆ ಅದಾನ. ಆದರೂ ಊರಾಗ ಎಲ್ಲರೂ ಯಾಕೆ ಅಮಾಸೆ ಅಂತ ಕರೀತಾರ? ಒಂದ್ಸಲ ಕೇಳಬೇಕಾಗೈತಿ, ಕೇಳ್ತೇನೆ ತಡಿ. ಬಂದ್ರು. ಓಹೋ ಮೇಡಮ್ ಅವ್ರ, ಏನು ಆರಾಮ್ ಕುಂತ್ಬಿಟ್ಟಿರಿ? ಏನೂ ಇಲ್ಲ, ನೀವು ಸೀರೆ ಕೊಡ್ಸಿದ್ರಲ್ಲ ನೋಡ್ತಾ ಕುಂತಿದ್ನೆ. ಹಂಗೆ ನಿಮಗೆ ರೀ ಊರಾಗ ಎಲ್ಲರೂ ಅಮಾಸಿ ಅಂತ ಕರೀತಾರಲ್ಲ, ಯಾಕೆ? ಅದನ್ನೇ ವಿಚಾರ ಮಾಡ್ತಾ ಇದ್ದೆ ಅಷ್ಟೇ. ಓಹೋ ಅದು ಏನಂದರೆ, ಇಲ್ಲಿ ಮನೆ ಊರಾಗ ಮೊದಲು ನಾನು ಭಿಕ್ಷೆನೆಲ್ಲ ಎತ್ತಿದ್ದಿದ್ದೆ. ಅದಾದಮೇಲೆ ಅಂದರೆ ಊರಾಗೆಲ್ಲರೂ ನಕಲಿ ಮಾಡ್ಕೊತ ಇವರು ಅಕ್ಕ ಮಾವ ಅನ್ಕೊತಾನೆ ಅಡ್ಡಾಡ್ತಿದ್ದೆ. ಹಂಗೆ ಅನ್ಕೊತಿದ್ದೆ. ಆದ್ರೆ ಅಕ್ಕ ಅಂತ ನಾ ಬಾಯಿ ಮಾತ್ಲೆ ಅನ್ನಲ್ಲ. ಎಲ್ಲರಿಗೂ ಅಕ್ಕ ಅಂದರು, ಶಾಂತಕ್ಕೆ ಮಾತ್ರ ನಾ ಬಾಯಿ ಮಾತ್ಲೆ ಕರೆಯಂಗಿಲ್ಲ. ನಿಜವಾಗ್ಲೂ ನಮ್ಮ ಅಕ್ಕ ಇದ್ದಂಗೆ, ನಮ್ಮ ಮಾವ ಇದ್ದಂಗೆ ಅನ್ನೋ ಒಂದು ಭಾವನೆ ನನಗೆ. ಅವ್ರು ತಮಾಷೆ ಮಾಡ್ಕೊತ ನಮ್ಮ ಮಾವ ಅಮಾಸಿ ಅಂತ ಕರಿತಿದ್ರ. ಅದು ಹಂಗೆ ಕರ್ಕೊಂತ ಎಲ್ಲರೂ ಅದನ್ನೇ ಕರೆಯಾಕತ್ತಾರ ಈಗ. ಹೌದಾ, ಹೋಗ್ಲಿ ಬಿಡ್ರಿ. ರೀ ಅಂದಂಗೆ ವ್ಯಾಪಾರ ಹೆಂಗೆ ಆಗತೈತಿ? ಚಲೋ ನಡೆಯತ್ತೆ ವ್ಯಾಪಾರ? ಮಸ್ತ್ ಕೇಳ್ತಿಯಲ್ಲೇ ವ್ಯಾಪಾರ. ಅಲ್ಲ, ಆದರೂ ಈ ಹೆಣ್ಮಕ್ಳಿಗೆ ನಾನು ಒಂದು ಕೇಳ್ಬೇಕು ನಿನ್ನ, ಪಾನಿಪುರಿ ಅಂದ್ರೆ ಅಷ್ಟೇ ಆಗ್ಲೇ ಇದು ಇಷ್ಟ? ಪಾನಿಪುರಿ ಅಂದ್ರ ಏನಪ್ಪ ಒಟ್ಟು ಇಷ್ಟ? ಅದು ಅಷ್ಟಾಗಿ ಇಷ್ಟ ಅಂದ್ರೆ ಹೆಂಗೆ ಹೇಳಿದ್ರಿ? ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ನನಗೆ ಪಾನಿಪುರಿ ಅಂದ್ರೆ ಭಾಳ ಇಷ್ಟ. ನನಗೆ ಅಷ್ಟೆಲ್ಲ ಹೆಣ್ಮಕ್ಳಿಗೆ, ಅಜ್ಜಿಗಳಿಗೆ, ಆಂಟಿಗಳಿಗೆ ಎಲ್ಲರಿಗೂ ಇಷ್ಟ. ನಾ ಏನು ಮಾಡ್ಲಪ್ಪ? ತಡಿ, ಇವತ್ತಿನ ರೊಕ್ಕ ಕೊಡ್ತೀನಿ ಕೈಯಾಗ. ಇವತ್ತಿನ ರೊಕ್ಕ ನೋಡಿದ್ರೆ ಅಜಬಕ್ಕಿ ನೀನು. ಎಷ್ಟೈತಿ ಇದ್ರಾಗ? ಇದ್ರ ಬರೋಬ್ಬರಿ 3,000 ರೂಪಾಯಿ ಐತಿ. ನೀವು ಹೇಳಿದ್ ನೋಡಿದ್ರೆ ನಾನೆಲ್ಲ ಜಾಸ್ತಿ ಐತೆ ಅಂತ ಮಾಡಿದ್ದೆ. ಅಡ್ಡಿಲ್ಲ ಅಲ್ರಿ, 3,000 2,000 ಹಿಂಗೆಲ್ಲ ಅಂದ್ರೆ ವ್ಯಾಪಾರ ಸುಮಾರು ಆಗ್ತೈತಲ್ಲ, ಚಲೋ ಅಲ್ಲ? ಅಡ್ಡಿಲ್ಲ. ಹಿಂಗೆ ಆದ್ರೆ ನಾವೊಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಯವ್ರಿ. ಎಲ್ಲ ನಿನ್ನ ಕಾಲ್ಗುಣನ ನಾನೇನು ಮಾಡತ್ತೀನಿ? ಎಲ್ಲ ಮಾಡತ್ತಿರೋದು ನೀವು. ಮತ್ತಿನ್ನೇನ್ಲೇ, ನೀ ನನ್ನ ಮನೆಗೆ ಬಂದಿದ್ದ ನಾನು ನೋಡಿದಿಲ್ಲ. ಎಂಥ ಚಲೋ ದಂಧೆ ಮಾಡ್ಬೇಕಂತ ನನ್ನ ತಲೆಯಾಗ ಬಂದು ಈಗ ಅದೆಲ್ಲ ಮಾಡ್ತಾ ಇದ್ದೀನಿ. ನಿಮ್ಮ ಕಷ್ಟ ನೀವು ಪಡ್ತಾ ಇರೋದು, ಸುಮ್ಮನೆ ನನ್ನ ಹೆಸರು ಕೊಡಬೇಡ್ರಿ. ಆದರೂ ಅಡ್ಡಿ ಇಲ್ಲ, ನನ್ನ ಕಾಲ್ಗುಣ ಅಂದ್ರಲ್ಲ ಖುಷಿ ಆಯ್ತು. ಅದು ಹೋಗ್ಲಿ ಬಿಡ. ನಿಮ್ಮ ಮನೆ ಉಪ್ಪು 2,000 ರೂಪಾಯಿ ಕೊಟ್ಟೇ ಇಲ್ಲ. 2,000 ಅಂತೆ, ನಾನು ನೋಡು 2 ಲಕ್ಷ ರೂಪಾಯಿ ಕೊಟ್ಟೆಯೋ ಇಲ್ಲ? ಕೊಟ್ಟೆ. 2 ಲಕ್ಷ ರೂಪಾಯಿ ಹೋಗಿ ಫಸ್ಟ್ ಕೊಟ್ಟು ಬಂದೆ. ಏನಂದ್ರು ನಿಮ್ಮ ಮಾತೃಶ್ರೀಯವರು? ಏನಾರು ಅಂದಿರ್ಬೇಕಲ್ಲ. ಅಲ್ಲ, ಇಸ್ಕೊಳಕ್ ಹೋದಾಗೂ ಬಾಯಿಗೆ ಬಂದಂಗೆ ಬೈದಿರ್ತಾರ, ಈ ಕೊಡಕ್ಕೆ ಹೋದಾಗೂ ಏನಾರು ಅಂದಿರ್ಬೇಕಲ್ಲ. ಗೊತ್ತಲ್ಲ ನಿಮಗೆ ಅವಮಾನಗಳೇ ಸನ್ಮಾನದ ಮೆಟ್ಟಿಲ್ಲ ಅಂತೇಳಿ. ಹೋಗ್ಲಿ ಬಿಡ. ಇವತ್ತು ನನಗೆ ಏನೇನು ಅಂತಾಳೆ ನಿಮ್ಮ ಅನ್ಲಿ, ಒಂದಿನ ಅಳೆಯ ಅಂತ ಬರ್ತಾಳೆ ನೋಡಕಿನೇ.
ಹೋಗ್ಲಿ ಬಿಡ್ರಿ, ಬೈಬೇಡ್ರಿ. ಇತ್ತಾಗ ನಮ್ಮ ಅವ್ಗೆ ನೀವು ಅನ್ನೋದು ನಂಗೆ ಬೇಜಾರಾಕೈತಿ. ಆಯ್ತು, ನಮ್ಮ ಅವ್ವ ನಿಮ್ಗೆ ಏನೇ ಅಂದಿರ್ಬೋದು ಮನ್ಸಿಗೆ ನೋವಾಗಂಗೆ. ಒಂದು ಕ್ಷಣ ಅವ್ರ ಜಾಗದಾಗೂ ನಿಂತು ಯೋಚನೆ ಮಾಡಿರಿ. ಅಂದರೆ ಸ್ವಲ್ಪ ಏನೋ ಒಂಚೂರು ಬೇಜಾರಕ್ಕೀಗ ಅಷ್ಟೇ, ಮತ್ತೇನಿಲ್ಲ. ನಿಮಗೆ ಬೈಬೇಕು, ನಿಮಗೆ ಏನಾರು ಅನ್ಬೇಕು ಅಂತ ಏನಿಲ್ಲ. ಅದು ಏನು ಗೊತ್ತೇನ್ರಿ, ಈಗ ಅವ್ರ ಸರಿಗ್ದಾರ ಅಕ್ಕಂಗ್ಯಾರ ಅದಾರ, ಅವರೆಲ್ಲರ ಹಳ್ಯಾರ್ಗಳು ಚಲೋ ಚಲೋ ಕೆಲಸದಾಗ ಅದು ಅದಾರ. ಅವ್ರ ಎದುರಿಗೆ ಈಗ ಒಂಥರ ನೀವು ನಾಳೆ ಏನು ಮಾಡ್ತಾನೆ ಅಂದಾಗ ಹೇಳ್ಕೊಳಕ್ಕೆ ಒಂಥರ ಮುಜುಗರ ಆಕೈತಲ್ಲ ಅವರಿಗೆ. ಸೊ ಆ ವಿಚಾರಕ್ಕೆ ಸ್ವಲ್ಪ ಹಂಗೆ ನಡ್ಕೋತಾರಷ್ಟೇ. ಏನು ಬೇಜಾರು ಮಾಡಬೇಡ್ರಿ. ಏನು ಅದಕ್ಕೆ ಬೇಡ ಬೇಡ ಅಂತ ನಿಂತಿದ್ಲು ಒಂದು ಕ್ಷಣ. ನಾನು ಹಂಗೆ ಜಗಳ ಮಾಡ್ಕೊಂಡು ನಿಮ್ಮಿಂದ ಬರೋಬ್ಬರಿ 4 ತಿಂಗಳು ದೂರ ಇದ್ದೆ. ಆಮೇಲೆ ಅನ್ನಿಸ್ತು ಬೇಡಪ್ಪ, ಈ ಥರ ಇರೋದು ಸರಿ ಅನ್ಸಲ್ಲ ಅಂತೇಳಿ ಅನಿಸೇ ಅಲ್ಲನ ವಾಪಸ್ ಮತ್ತೆ ನಾನು ಸುಮ್ಮನಾಗಿದ್ದೆ. ನೀ ಬರಲಿಲ್ಲ ಅಂದ್ರೆ ಎಷ್ಟು ನಂಗೆ ಬೇಜಾರಾಕಿತ್ತು ಗೊತ್ತನ. ಒಂಥರ ಅನಾಥದಂಗೆ ಆಗಿತ್ಲೆ. ನಂಗೆ ನಿನ್ನ ಬಿಟ್ಟು ಯಾರೂ ಇಲ್ಲ. ಏನು ಅಕ್ಕ ಮಾವ ಅಂತೇನು ಕರೆ, ಆದರೂ ಒಂಥರ ನನ್ನದು ಕುಟುಂಬ ಅಂತ ನಂಗೆ ಬೇಡನ. ನಾ ಸುಳ್ಳು ಹೇಳಿದ್ದು ತಪ್ಪಾಗೈತೆ, ನಾ ಒಪ್ಕೊತೀನಿ. ಸಾಯಿ ಮಠ ಆ ಕೊರಗೆ ನನ್ನಲ್ಲಿ ಹೋಗಂಗಿಲ್ಲ. ಆದ್ರೆ ನಾನು ನಿಜ ಹೇಳಿದ್ರೆ ಯಾರು ಮದುವೆ ಕರೆ ಹೇಳಿ ನೀನು ನೋಡೋಣ. ಹಂಗಂತೇಳಿ ನನಗೊಂದು ಜೀವನ ಬೇಡನ. ನಾನು ಅವತ್ತು ನೋಡಿದೆ ನಿನ್ನ, ಭಾಳ ಇಷ್ಟ ಆಗ್ಬಿಟ್ಟಿನಿ ನನಗೆ. ಏನು ಮಾಡಲಿ, ಸುಳ್ಳೋ ಸೊಟ್ಟೋ ಏನೋ ಒಂದು ಹೇಳಿ ನಿನ್ನ ಲಗ್ನ ಆಗಬೇಕಂತ ನನ್ನ ಮನ್ಸಿಗೆ ಭಾಳ ಅನಿಸ್ಬಿಡ್ತು. ಅದಕ್ಕೆ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡೆ. ನಿಮ್ಮಪ್ಪ ನಿಮ್ಮವ್ಗ ಸಿಟ್ಟು ಬರೋದ್ರಾಗೂ ನ್ಯಾಯ ಐತಿ. ನಾನು ಅವ್ರದ್ದೇನು ತಪ್ಪಂತ ಹೇಳಂಗಿಲ್ಲ. ಏನು ನೀ ಅದ್ರಾಗ ನಿಮ್ಮ ಅಪ್ಪರ ಸಮಾಧಾನ ಆದರೂ ನಿಮ್ಮವ್ವರಿಗೆ ಸಮಾಧಾನ ಆಗಲ್ಲ. ಯಾಕಂದ್ರೆ ಹೆಣ್ಮಕ್ಳಿಗೆ ಒಂಚೂರು ನನ್ನ ಹಳೆಯ ಗಂಡನೂ ಒಂದು ಕೈ ಹೆಚ್ಚಿಗೆ ಇರ್ಬೇಕು ಎಲ್ಲರಿಗಿಂತ. ಮಗಳು ಎಲ್ಲದ್ರಾಗೂ ಚಲೋ ಇರಬೇಕು, ಮಗನೂ ಅಷ್ಟೇ ಎಲ್ಲರಿಗಿಂತ ಹೆಚ್ಚಿಗೆ ಇರಬೇಕು. ಹೆಣ್ಮಕ್ಳಿಗೆ ಅನ್ಸೋದಿದು. ಏನು ಇನ್ನು ಫ್ಯಾಮಿಲಿಯಾಗಿ ಹೇಳ್ಕೊಳಕ್ಕೆ ಹಳ್ಯಾನೂ ಅಷ್ಟೇ ನಂಬರ್ 1 ನನ್ನ ಹಳ್ಯ ಅಂತ ಹೇಳ್ಕೊಳಕ್ಕೆ ಹಂಗಿರ್ಬೇಕಲ್ಲ ಹಳ್ಯ. ನಾ ಹಂಗಿಲ್ಲ, ಅದಕ್ಕೆ ಅವ್ರಿಗೆ ಬೇಜಾರಾಗೈತಿ. ಆಯ್ತು, ಅದೇನು ನಂಗೆ ಇದಿಲ್ಲ. ಬಟ್ ನೀ ತಿಳ್ಕೊಂಡು ಮತ್ತು ವಾಪಸ್ ನನ್ನಂತೇಳಿ ಬಂದೆಲ್ಲ, ನೀನು ನನ್ನ ಒಪ್ಕೊಂಡೆಲ್ಲ, ಅದೇ ನನಗೊಂದು ದೊಡ್ಡ ಖುಷಿ ಅಷ್ಟೇ. ನಾನು ಅಲ್ಲಿ ಮಟ್ಟ ಅದು ಏನು ಮನುಷ್ಯ ಆಗಿದ್ನೇ ಇಲ್ಲ ನಾನು ಬಿಡ. ಬಟ್ ಬಂದೆಲ್ಲ ಅದೇ ನಂಗೆ ಖುಷಿ. ಚಲೋ ನೋಡ್ಕೊತೀನಿ, ಬಂಗಾರದಂಗೆ ನೋಡ್ಕೊತೀನಿ. ಆ ನಂಬಿಕೆ ನಂಗೆ ಐತಿ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. ಬರ್ರಿ, ಮಸ್ತ್ ಅಡುಗೆ ಮಾಡೇನು, ಊಟ ಮಾಡ್ಬರ್ರಿ. ಅಡುಗೆ ಆದಮೇಲೆ ಊಟ ಆದಮೇಲೆ ನಾನು ನಿದ್ದೆ ಮಾಡೋದ. ನಿದ್ದೆ ನಿದ್ದೆ ಗೊತ್ತಾತ. ಒಟ್ಟು ಊಟ ಮಾಡ್ಬಾರ್ರಿ ಫಸ್ಟ್. ಮೊದಲು ಹೊಟ್ಟೆ ತುಂಬಬೇಕು, ಆಮೇಲೆ ಮನಸ್ಸು ತುಂಬತೈತಿ. ಸರಿ. ನಿಮ್ಮಪ್ಪ ನಿಮ್ಮ ಒಂದು ಸಿಟ್ಟು ಕಡಿಮೆ ಆಗ್ಬೇಕಂದ್ರೆ ದೌಡೊಂದು ಕೂಸಿನ ಕೊಡ್ಬೇಕು ನೀನು. ಮಮ್ಮಗೆ ಬರಾಕತ್ತ ನಾನು ಸುದ್ದಿ ಕೇಳಿದ್ರೆ ನೋಡ ಕುಣ್ಕೊಂತ ಓಡಿ ಬರ್ತಾಳೆ ನಿಮ್ಮವ್ವ. ಸರಿ ಆಯ್ತು. ಅಲ್ಲ ಆದರೂ ನಮ್ಮ ಜೀವನದಾಗ ನಾವು ಸೆಟ್ಲ್ ಆಗೋವರೆಗೂ ಇದೆಲ್ಲ ಬೇಡನ ಅಂತೇನೆ ನಾನು. ಅಂತ ತಪ್ಪು ಮಾಡಕ್ಕೆ ಹೋಗ್ಬೇಡ. ಜೀವನದಾಗ ಸೆಟ್ಲ್ ಆಗೋದು ಜೀವನ ಪೂರ್ತಿ ಆದರೂ ಸೆಟ್ಲ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತಿಕೋ ನೀನು. ಏನು ಮನುಷ್ಯ ಸೆಟ್ಲ್ ಆಗೋದಂದ್ರೆ ಏನು? ನನ್ನ ಪ್ರಕಾರ ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಮಕ್ಕಳಾಕ ನಂದು ಅಂತ ಒಂದು ಬಾಡಿಗೆ ಮನೆಯ ಸ್ವಂತ ಮನೆಯ ಒಂದು ಸೂರು, ಎಲ್ಲ ಹೋಗಾಕ ಬರ ಕೈಯಾಗ ಒಂದು ಸಣ್ಣ ಗಾಡಿ, ಬೈಕ್, ಕಾರೇ ಬೇಕಂತ ಯಾಕೆ ಅನ್ಕೋಬೇಕು? ಇಲ್ಲ, ಕಾಲು ಕೊಟ್ಟ ದೇವ್ರ ನಡ್ಕೊಂತ ಅಡ್ಡಾಡೋದು ಅಂದ್ರೆ ನನ್ನ ಪ್ರಕಾರ ಹೊಟ್ಟೆ ತುಂಬ ಊಟ, ಮನಸ್ಸಿಗೆ ನೆಮ್ಮದಿ, ಕಣ್ಣು ತುಂಬ ನಿದ್ದೆ, ಏನು ಬಾಯಾರ್ಕೆದ ಕುಡಿಯಾಕ ನೀರು, ಮಕ್ಕಳಾಕ ಒಂದು ಸೂರು, ಇಷ್ಟೇ ಇದೆ ಸೆಟ್ಲ್ ಮನುಷ್ಯ. ನಾವೇನು ಬೀದಿಯಾಗ ನಿಂತಿಲ್ಲ. ತಲೆ ಯಾಕೆ ಕೆಡ್ಸ್ಕೊತೀಯ ನಿನ್ನ ಅವನು? ಅದೆಲ್ಲ ಚಿಂತೆ ಬಿಡು. ಮೊದಲು ಲಕ್ಷ್ಯ ಕೊಡು. ಏನು ನನಗೆ ದೌಡು ನಾನು ಮಗ ಬೇಕಾಗ್ಯಾನ. ಮಗನ ಮಗಳು ಮುದ್ದಾದ ಮಗಳು. ಸರಿ ಆಯ್ತು, ಬರ್ರಿ ಊಟನಾರ ಮಾಡೋಣ. ಆಯ್ತು. ಅಶ್ವಿನಿ ಫೋನ್ ಮಾಡಿದ್ಲಾ? ಅಶ್ವಿನಿ ಫೋನ್ ಮಾಡಿಲ್ಲಕ್ಕ. ಫೋನ್ ಮಾಡ್ಬೇಕಂದ್ರೆ ಇಲ್ಲಿ ರಾತ್ರಿ ಅಲ್ಲಿ ಹಗಲು ಎಷ್ಟೊತ್ತಿಗೆ ಹೇಳ್ತಾಳೆ, ಎಷ್ಟೊತ್ತಿಗೆ ಮಕ್ಕೋತಾಳ ಗೊತ್ತೇ ಆಗೋದಿಲ್ಲ. ಹೌದಾ? ಇವೇ ಅಲ್ಲ ಹಾಕಿರೋದು. ಆಮೇಲೆ ಇದು ಅಲ್ಲೇ ಡ್ರೆಸ್, ಆಮೇಲೆ ಅಲ್ಲಿದು ಏನಾರ ಇಲ್ಲಿಕ್ಕಿಂತ ಚೇಂಜಸ್ ಏನಾರ ಅನ್ಸಿದ್ರೆ ತಗೊಂಬ ಅಂತ ಹೇಳ್ಬೇಕಿತ್ತು ಆಕಿಗೆ. ಅಲ್ಲಿ ಸೀರೆ ಸಿಗ್ತಾವನ ಚಲೋ ಚಲೋ? ಯಾರಿಗೆ ಗೊತ್ತಕ್ಕ ಸೀರೆ ಸಿಗ್ತಾವ ಬಿಡ್ತಾವ ಅಂತೇಳಿ? ನಂಗಂತರೂ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನಾನು ಯಾವಾಗೂ ಅಲ್ಲಿ ಹೋಗೂ ಇಲ್ಲ, ನೋಡೂ ಇಲ್ಲ. ಮೊನ್ನೆ ಹೋಗಿದ್ದ ಅಪ್ಪ, ಅಲ್ಲೇ ಏನು ಸಿಗ್ತಾವೆ ಏನು ಬಿಡ್ತಾವ ಅಪ್ಪನೂ ನೋಡೈತೆ ಇಲ್ಲ, ಪಾಪ ಗೊತ್ತಿಲ್ಲ. ಬೇಕಾದ್ರೆ ಹೋಗಕ್ಕೆ ನೀಡೋದ ರಗಡಾಗಿತ್ತು. ಆಕಿಗೆ ಫೋನ್ ಹಚ್ಚಿ ಕೇಳ್ಬೇಕು, ಅಲ್ಲೇ ಶಾಪಿಂಗ್ ಮಾಲ್ನಾಗ ಒಂದು ಸ್ವಲ್ಪ ನೋಡು ಏನಾರ ಸೀರೆ ಸಿಗ್ತಾವ ಅಂತೇಳಿ. ಇಷ್ಟಕ್ಕೂ ಸೀರೆ ತೊಗೊಂತೀಯಾಕ? ಅಲ್ಲ ಇಲ್ಲೇ ತೊಗೊಂಡಿದ್ಬಿಟ್ಟು ಇಜೂರಿ ತುಂಬ್ಯಾವು. ಆಮೇಲೆ ಇಲ್ಲೇ ಎಷ್ಟು ಬೇಕಷ್ಟು ಮಿನ್ನ ಸೀರೆ. ನಿಂಗೆ ಅಲ್ಲಿ ಬೇರೆ ಸೀರೆ ಬೇಕನ? ಹೊರದೇಶದಿಂದ ತಂದಿದ್ದ ಸೀರೆ ಅಂದ್ರೆ ಒಂದೇನೋ ಒಂದಿದೆ ಅಲ್ಲನ ಗ್ರೇಡ್, ಅದು ಒಂಥರ ಅಲ್ಲಿದು ಹೆಂಗಿರ್ಬೋದು ಅಂತ. ಹಂಗ ಪಾಪಗೆ 2 ಬಟ್ಟೆ ತೊಗೊಂಬ ಅಂದ್ಬೋದಿತ್ತ, ಫ್ರಾಕ್. ಸರಿ, ಆಮೇಲೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಕೇಳ್ತೀನಿ ಅಲ್ಲಿ ಏನದವು ಏನಿಲ್ಲ ಎತ್ತ ಅಂತೇಳಿ, ಆಯ್ತಾ? ಆಮೇಲೆ ದುಡ್ಡು ಇಲ್ಲಿಕ್ಕಿಂತ ಅಲ್ಲಿ ಜಾಸ್ತಿ ಆಕೈತಿ ಅಂತೀನಿ ನಾನು. ಇಲ್ಲಿದ ಅಲ್ಲಿಗೆ ಇದು ಮಾಡಿಸ್ಕೊತಾಳಲ್ಲಕ್ಕಿ. ಜಾಸ್ತಿ ಆಕೈತಿ, ಇರ್ಲಿ ಪರವಾಗಿಲ್ಲ, ಏನಾಗಲ್ಲ ತಗೋರಿ. ಆಯ್ತು. ಅಂದಂಗೆ ಅಕ್ಕ ಇವತ್ತು ಮನೆ ಕಡೆ ಹೋಗಿದ್ದೆ. ಮನಿ ಎಲ್ಲ ಪೂರ್ತಿ ಶಿಫ್ಟ್ ಆಗೈತಿ. ನಿನ್ನ ರೂಮು ಚೆಕ್ ಮಾಡಿಟ್ಟಾರ ಮಾವಾರ, ಎಲ್ಲ ಕ್ಲೀನ್ ಆಗೈತಿ. ಹೌದನ? ಅದನ್ನ ಕೇಳ್ಬೇಕಂದ್ರೆ ನಿಮ್ಮ ಮಾವು ಫೋನ್ ಹಚ್ಚಿದೆ, ಅವರು ಆಗಲ್ಲೇ ಸ್ವಿಚ್ ಆಫ್ ಆಗತ್ತೈತೆ, ಫೋನ್ನೇ ಚಾರ್ಜ್ ಇಲ್ಲ, ಮನೆಗೆ ಹೋಗಿ ಚಾರ್ಜ್ ಇಟ್ಟು ನಿಂಗೆ ಫೋನ್ ಮಾಡ್ತೀನಿ ಅಂತ ಅಂದರು. ಇಷ್ಟೊತ್ತಾದರೂ ಫೋನ್ ಬಂದಿಲ್ಲ. ಇಲ್ಲೇ ಬರ್ರಿ ಮನೆಗೆ ಇವತ್ತು ಇಲ್ಲೇ ಮಕ್ಕಳು ಅಂತೀರಿ ಅಂದಿದ್ದೆ. ಹ್ಞೂ ಅಂದಿದ್ರು, ವಾಪಸ್ ಮತ್ತೆ ಬಂದೇ ಇಲ್ಲ. ಹೌದನಾ?
ಅಂದಂಗೆ ಅಕ್ಕ ಅತ್ತಿ ಫೋನ್ ಮಾಡಿದ್ಲ ನಿನ್ ಬೆಳಿಗ್ಗೆ? ಹ್ಞೂ ಫೋನ್ ಮಾಡಿದ್ಲ. ಏನು ಮಾಡತ್ತಾರ ಮನ್ಯಾಗ ಆರಾಮದ ನಾನು ನಮ್ಮ ತಮ್ಮ ಅಂತೇಳಿ. ಏನು ಬಿಡವ ಎಲ್ಲರೂ ಮರ್ತೇ ಬಿಟ್ಟಿರಿ ಅಂತ ಅಂದ್ಲ. ಹಾಂ ನೀ ಹೇಳ್ಬೇಕು ಬೇಡ, ನಾವು ಮರ್ತರು ನೀ ಮರೆಯಲ್ಲ ಬೇ ಅತ್ತಿ ಫೋನ್ ಹಚ್ಚಿ ನೆನಪು ಮಾಡಕತ್ತಿ ಅಂತೇಳಿ. ಏಯ್ ಹುಚ್ಚಬಾಡೆ ಸುಮ್ಮನಿರ. ಮೊದಲು ಸಿಟ್ಟು ಬಂದು ನಿಮ್ಮ ಮತ್ತೆ ಉರ್ಕೊಳಕತ್ತಾಳ, ಮತ್ತೆ ಇದು ಬೇರೆ ಅನ್ಬೇಕನ ಆಕೆ. ಅಪ್ಪಗೆ ಬೇಜಾರಾಗೈತಿ. ಈಗ ಅಪ್ಪನ ಸಲಾಗೆ ಫೋನ್ ಹಚ್ಚಿದ್ರೆ ಹಚ್ಬೇಕು ನಾನು, ಆದರೆ ನಂಗೆ ಹಚ್ಚಕ್ಕೆ ಮನ್ಸಿಲ್ಲ. ಹೋಲ್ ಸುಮ್ಮನಿರ ಹಚ್ಚಕ್ಕೋಬೇಡ. ಆಕೆ ಬಂದಾರ ಮಾಡೋದಟ್ರಾಗೈತಿ. ಅಲ್ಲ ನಾ ಮಾಡಕತ್ತಿರೋದು ಬಣತನ ಏನು ನನಗೆ ಬರ್ಲಾರ್ದನ ಅದು. ಆದರೆ ಗೊತ್ತಿದ್ದಿಲ್ಲ ನನಗೂ ಏನು ಮಾಡಬೇಕು ಎತ್ತ ಅಂತೇಳಿ. ಏನಾರ ನನ್ನ ತಲೆಯಾಗ ಬರಲಾರ್ದು ನಾನು ಅಪ್ಪಟ್ಟಂತ ಫೋನ್ ಹಚ್ಚಿರ್ತೇನಲ್ಲ. ಶಾಂತವರಿಗೆ ಫೋನ್ ಮಾಡಿ ಎಷ್ಟು ಸಲ ಕೇಳೀನಿ, ಪಾಪ ಅಲ್ಲಿಂದ ಹೇಳ್ಯಾರ ಅವ್ರು ಗೊತ್ತನ. ಅಷ್ಟವ, ವೆರಿ ಸಿಂಪಲ್. ಇದು ನೀವು ಇಷ್ಟು ಕ್ರಿಟಿಕಲ್ ಮಾಡ್ಕೋತೀರಿ. ಅಂದಂಗೆ ನಿಮ್ಮ ತಂಗಿ ಕೊಟ್ಟು ನೀನೇ ಹೇಳ ಬಿಗುನ್ಯಾಗ ಎಲ್ಲಿ ಹೋಗ್ಬೇಡ, ಯಾಕೆ ಹೇಳ್ತಾರೆ ನಂಬೇಡ, ಯಾರ ಮನೆಗೂ ಹೋಗ್ಬೇಡ, ಎಲ್ಲ ಚೆನ್ನಾಗಿ ಹೇಳ್ಕೊಂತಿರಕೀಗ. ಆಗಾಗ ಫೋನ್ ಹಚ್ಕೊಂತ ನಾ ಮಾತಾಡಿದ್ರೆ ಕಿರಿಕಿರಿ ಅಂತಾಳ, ನೀವು ಹೇಳಿದ್ರೆ ಕಿರಿಕಿರಿ ಆಗೋದಲ್ಲ ಆಕಿಗೆ. ಆಯ್ತು ತಗೋರವ, ಯಾಕಂಗೆ ಒಟ ಅಂತೀವ. ಮತ್ತು ಕೇಳೋದ್ರಾಗ ಏನು ತಪ್ಪೈತಿ? ನೀನು ತಿಳ್ಕೊಳ್ಳಲ್ಲ ಮಾಡಲ್ಲ, ಅಲ್ಯಾಕೆ ಹಗಲಾಗೈತಿ ಇಲ್ಯಾಕೆ ರಾತ್ರಿ ಆಗೈತಿ ಅಂತ ಬೈದಾಡ್ತಿ, ಮತ್ತು ಅದಕ್ಕೆ ಅಂತಾಳಕಿ ಕಿರಿಕಿರಿ ಅಂತೇಳಿ. ಅಂದಂಗೆ ಅರವಿಂದ ದವಾಖಾನಿಗೆ ಹೋಗೋದು ಏನು ಮಾಡಿದ್ರಿ? ಇಲ್ಲಕ್ಕ, ದವಾಖಾನಿಗೆ ಹೋಗೋದು ನನಗೂ ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತು. ಡಾಕ್ಟ್ರ್ ನೋಡಿದರೆ ಅಬಾರ್ಷನ್ ಬಿಟ್ಟು ಬೇರೆ ಯಾವ್ದಾರಿನೂ ಇಲ್ಲ ಅಂತ ಅದಾರ. ಅಂದರೆ ಹಾರ್ಟ್ ಬೀಟ್ಸ್ ಸರಿಯಾಗಿ ಕೇಳಿಸ್ತಿಲ್ಲ, ಜೋರಾಗಿ ಕೇಳಿಸ್ತಿಲ್ಲ ಅಂತ ಅದಾರ. ಏನು ಮುಂದೆ ಸರಿ ಹೋಗ್ಕೋತು ಇಲ್ಲೋ ತೆಗಿಸ್ಬೇಕು ಗೊತ್ತಾಗೋಲ್ತಕ್ಕ. ಹಾಗೆ ಬಿಟ್ಕೊಂಡಿದ್ರೆ ಅಕ್ಕು ಸಬ್ನಾರ್ಮಲ್ ಆಗಿ ಹುಡ್ತೈತಿ, ಅಕಸ್ಮಾತ್ ಸತ್ರು ಸತ್ತೇ ಹೇಳೋಕ್ಕಾಗಲ್ಲ ಅಂತ ಅದರ. ಏನು ಮಾಡ್ಬೇಕನ್ನೋದು ನಂಗೆ ಗೊತ್ತಾಗೋಲ್ತು. ಅಲ್ಲ ಹಂಗೇನಾರ ಆದ್ರೆ ಪಾರ್ವತಿ ಭಾಳ ಬೇಜಾರು ಮಾಡ್ಕೊತಾಳ. ಬೇಜಾರು ಅನ್ನೋಕ್ಕಿಂತ ಅಕ್ಕ ಆಕಿ ನೊಂದ್ಕೊಂತಾಳೆ, ಭಾಳ ಸಂಕಟ ಪಡ್ತಾಳೆ. ಅದೇ ನನಗೆ ಏನು ಹೇಳಬೇಕು, ಹೆಂಗಕ್ಕಿಂತ ಸಮಾಧಾನ ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ತು.